ಏಪ್ರಿಲ್ 10ನೇ ತಾರೀಕು ಕರ್ನಾಟಕ ರಾಜ್ಯಪತ್ರದಲ್ಲಿ ಒಂದು ಅಧಿಸೂಚನೆ ಬಿಡುಗಡೆ ಆಗಿರುವಂಥದ್ದು. ತುಂಬ ಜನ ಹೇಳಿದರು ಅದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಯೂಶಲಿ ಯಾವುದೇ ಸ್ಟೇಟ್ ಗೆಜೆಟ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಪರೀಕ್ಷೆಗೆ ಸಂಬಂಧಪಟ್ಟಿದ್ದಾದರೆ ಅದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ರೆಫರ್ ಮಾಡಿಕೊಂಡು ಅಲ್ಲಿ ಏನು ಹೇಳಿದರೆ ಅಂತ ತಿಳ್ಕೊಂಡು ಸೊ ನಿಮಗೆ ಅದನ್ನು ಹೇಳಲೇಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಂತೂ ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ಈ ಅಧಿಸೂಚನೆಯಲ್ಲಿ ಯಾವ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ, ಮತ್ತು ಯಾವ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಮತ್ತು ಅದು ಈ ವರ್ಷದಿಂದಲೇ ಜಾರಿಯಾಗುತ್ತೆ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ಇಲ್ಲಿ ಡೇಟನ್ನು ಅಬ್ಸರ್ವ್ ಮಾಡಿಬಿಡಿ. ಯಾವುದೋ ಹಳೆ ಅಪ್ಡೇಟ್ ಅಂತ ಅಂದ್ಕೊಳ್ಳೋದು ಬೇಡ. ಇಲ್ಲಿ 10/4/2026 ಅಂತ ಇದೆ. ನೋಡಿ, ಅಧಿಸೂಚನೆಯಲ್ಲಿ ದಟ್ ಈಸ್ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಾಯ್ದೆ ಅಂತ ಇದೆ. SSLC ಪರೀಕ್ಷೆಯ ತೃತೀಯ ಭಾಷೆಗೆ ಸಂಬಂಧಪಟ್ಟಂಥ ಒಂದು ಅಧಿಸೂಚನೆ ಇದು. ಅಂದರೆ ಏನು ಹೇಳಿದರೆ ಅಂತ ಅಂದ್ಬಿಟ್ಟು ಇವೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಸೊ ನೇರವಾಗಿ ಭಾಳ ಪ್ರಮುಖವಾದಂಥ ಅಂಶಗಳು ಇಲ್ಲಿ ಎಲ್ಲಿಂದ ಆರಂಭ ಆಗಿದೆ ಅಲ್ಲಿಗೆ ಬಂದ್ಬಿಡೋಣ. ಈಗ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಅನುಬಂಧ 3ರ ತಿದ್ದುಪಡಿ ಅಂತಿದೆಯಲ್ಲ, ಇಲ್ಲಿಂದ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಮೊದಲ ನಿಯಮಾವಳಿಗಳು 1966 ಅನುಬಂಧ 3ರಲ್ಲಿ ಅಂತ ಇದೆ. ಬಟ್ ನಂಬರ್ 1ನಲ್ಲಿ ನಿಯಮ 16 ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಮೂದುಗಳಿಗೆ ಈ ಕೆಳಗಿನಂತೆ ಪ್ರತಿ ಯೋಜಿಸತಕ್ಕದ್ದು ಅಂತ ಹೇಳಿದ್ದಾರೆ. ನೋಡಿ, ಏನು ಇಲ್ಲಿ ಪ್ರತಿ ಯೋಜನೆಯನ್ನು ಮಾಡಲಾಗಿದೆ. SSLC ಪರೀಕ್ಷೆಯನ್ನು 6 ವಿಷಯಗಳಿಗೆ ಒಟ್ಟು 625 ಅಂಕಗಳಿಗೆ ನಡೆಸಲಾಗ್ತಾ ಇತ್ತು. ನಿಮಗೆಲ್ಲ ಗೊತ್ತಾಯಿದೆ. ಯೂಶಲಿ ಎಲ್ಲ 625 ಮಾರ್ಕ್ಸ್ಗೆ ಒಂದು SSLC ಎಕ್ಸಾಮನ್ನು ನಡೆಸ್ತಾ ಇದ್ರು. ಇದರಲ್ಲಿ ಇದು ತುಂಬ ಭಾಳ ಮುಖ್ಯ. ತೃತೀಯ ಭಾಷೆ ಮತ್ತು NSQF ಅಂದರೆ ದಟ್ ಈಸ್ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂತ, NSQF ಅಂತ. ಅದರಲ್ಲಿ ಆ ಸಬ್ಜೆಕ್ಟ್ಸಲ್ಲಿ ಪಡೆದ ಅಂಕಗಳನ್ನು ಶ್ರೇಣಿಗಳ ರೂಪದಲ್ಲಿ ಪ್ರಕಟ ಮಾಡಲಾಗುತ್ತೆ ಅಂತ. ನೋಡಿ, ತೃತೀಯ ಭಾಷೆ ಮತ್ತು NSQF ಸಬ್ಜೆಕ್ಟಲ್ಲಿ ನೀವು ಪಡ್ಕೊಂಡಂಥ ಅಂಕಗಳನ್ನು ಮಾರ್ಕ್ಸ್ಗೆ ಬದಲಾಗಿ ಇಲ್ಲಿ ಗ್ರೇಡ್ ರೂಪದಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಷಯಗಳನ್ನು ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ವಿಷಯಗಳಾಗಿ ನಮೂದಿಸಬೇಕು ಮತ್ತು ಉತ್ತೀರ್ಣರಾಗಲು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ರಲ್ಲಿ. ಹೆಚ್ಚುವರಿ ವಿಷಯವಾಗಿ ಅಂಕಪಟ್ಟಿಯಲ್ಲಿ ನಮೂದು ಮಾಡಬೇಕು ಮಾರ್ಕ್ಸ್ ಕಾರ್ಡಲ್ಲಿ, ಆದರೆ ಉತ್ತೀರ್ಣರಾಗಲಿಕ್ಕೆ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಯೋಜನೆ ಏನು ಮಾಡಿದರೆ ಇದು 2025 ಮತ್ತು 26ನೇ ಸಾಲಿನ SSLC ಪರೀಕ್ಷೆಯಿಂದ ಜಾರಿಗೆ ಬರುವುದು ಅಂತ, ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟು ಪಾಯಿಂಟ್ ನಂಬರ್ ಏನಲ್ಲಿ ಹೇಳಿದ್ದಾರೆ ಮುಂದುವರೆದಂತೆಯಲ್ಲಿ, ಅಭ್ಯರ್ಥಿಯು ತೃತೀಯ ಭಾಷೆ ಮತ್ತು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನ ವಿಷಯಗಳಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಫಲಿತಾಂಶವನ್ನು ಈ ಕೆಳಗಿನ ಶ್ರೇಣಿಗಳಲ್ಲಿ ಘೋಷಣೆ ಮಾಡಲಾಗುತ್ತೆ ಅಂತ. ನೋಡಿ, ಹೇಗೆ ಇವರು ಇಲ್ಲಿ ಗ್ರೇಡ್ ವೈಸ್ ಮಾಡಿದ್ದಾರೆ ಅಂತ. ನೋಡಿ, ಇಲ್ಲಿ 80 to 100ವರೆಗೆ ಅದನ್ನು A ಗ್ರೇಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ 50ಇಂದ 79ರವರೆಗೆ B ಗ್ರೇಡ್ ಅಂತ ಆಗುತ್ತೆ. ಇನ್ನು 49ರವರೆಗಿದ್ದರೆ C ಗ್ರೇಡ್ ಅಂತ ಇಲ್ಲಿ ಅವರು ಪರಿಗಣನೆಯನ್ನು ಮಾಡಲಾಗುತ್ತೆ. ಮತ್ತು ಬಿನಲ್ಲಿ ಭಾಳ ಪ್ರಮುಖವಾಗಿ ಒಂದು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಒಟ್ಟಾರೆಯಾಗಿ, ಒಂದು ಇಂಟರ್ನಲ್ ಮಾರ್ಕ್ಸು, ಇನ್ನೊಂದು ನೀವೇನು ಥಿಯರಿ ಬರೀತೀರ ಅವೆರಡನ್ನೂ ಕ್ಲಬ್ ಮಾಡಿ ಒಟ್ಟಾರೆಯಾಗಿ 33% ಅಂಕಗಳನ್ನು ಪಡೆಯಬೇಕು. ಮತ್ತು ಅವರು ಒಟ್ಟು 525 ಅಂಕಗಳಲ್ಲಿ ಕನಿಷ್ಠ 173 ಅಂಕಗಳನ್ನು ಗಳಿಸುವುದರೊಂದಿಗೆ ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಪ್ರತಿ ವಿಷಯದಲ್ಲಿ ಕನಿಷ್ಠ 30% ಅಂಕಗಳನ್ನು ಗಳಿಸಿದರೆ ಅಂತಹ ಅಭ್ಯರ್ಥಿಗಳನ್ನು ಉತ್ತೀರ್ಣನೆಂದು ಇಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ. ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಒಟ್ಟಾರೆಯಾಗಿ ಇವೆರಡೂ ಸೇರಿ 33% ಅಂಕಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಮತ್ತು ಅವರು ಒಟ್ಟು 525 ಮಾರ್ಕ್ಸ್ಗೆ ಓವರಾಲ್ ಮಾರ್ಕ್ಸ್ ಇರುತ್ತಲ್ಲ, 525 ಅಂಕಗಳಲ್ಲಿ ಕನಿಷ್ಠ 173 ಅಂಕಗಳನ್ನು ಗಳಿಸುವುದರೊಂದಿಗೆ ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಪ್ರತಿ ವಿಷಯದಲ್ಲಿ ಕನಿಷ್ಠ 30% ಅಂಕಗಳನ್ನು ಗಳಿಸಿದರೆ ಅಂತಹ ಅಭ್ಯರ್ಥಿಗಳನ್ನು ಉತ್ತೀರ್ಣರೆಂದು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಯಿತಾ? ಸೊ ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅದನ್ನು ನಿಮಗೆ ಇಟ್ಕೊಂಡು ಹೇಳಿದ್ದೀನಿ. ಇದೆಲ್ಲದರ ಸಾರಾಂಶವನ್ನು ಹೇಳಿಬಿಟ್ರೆ, ಈಗ ಇಷ್ಟೊತ್ತು ಏನು ಹೇಳಿದೆ ಅದರೆಲ್ಲದರ ಸಾರಾಂಶ ಹೇಳಿಬಿಟ್ರೆ ನಿಮಗೆ ಕ್ಲೀನಾಗಿ ಅದು ಕನೆಕ್ಟ್ ಆಗಿಬಿಡುತ್ತೆ. ಈ ತೃತೀಯ ಭಾಷೆ ಮತ್ತು ಈ ರಾಷ್ಟ್ರೀಯ ಈ ಅರ್ಹತಾ ಚೌಕಟ್ಟು ಆ ವಿಷಯಗಳಲ್ಲಿ ಬರ್ತಕ್ಕಂಥ ಕೆಲವೊಂದು ಮಾರ್ಕ್ಸ್ಗೆ ಬದಲಾಗಿ ನಾವು ಗ್ರೇಡನ್ನು ಕೊಡ್ತೀವಿ ಅಂತ ಏನು ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂಥ ಸಮ್ಮರಿ ನೋಡಿ ಇಲ್ಲಿ ನೀಟಾಗಿದೆ. ಅದನ್ನು ಹೇಳಿಬಿಟ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ನಾನು ಅದಕ್ಕೇನೆ ಇದನ್ನು ಸಪ್ರೇಟಾಗಿ ಇದನ್ನು ಅದನ್ನು ಬರ್ಕೊಂಡು ಇಟ್ಕೊಂಡಿದ್ದನ್ನು ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ SSLC ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಅಂಕಗಳ ಬದಲಾಗಿ ಗ್ರೇಡ್ ನೀಡುವ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಕರಡು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದೆ. ಈಗೇನು ಹೇಳಿದೆ ಅದನ್ನೇ ನೋಟಿಫಿಕೇಷನು. ಈ ನಿರ್ಧಾರದ ಬಗ್ಗೆ ಯಾಕೆಂದರೆ ಈಗ ಸ್ಟೇಟ್ ಗೆಜೆಟಲ್ಲಿ ಯಾವುದೇ ನೋಟಿಫಿಕೇಷನ್ ಆದರೂ ಕೂಡ ಅದನ್ನು ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಅದು ಸರಿ ಇದೆಯೋ ಇಲ್ಲವೋ ಅಂತಕ್ಕಂಥಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಕಡೆಯಿಂದ ಸೊ ನಾವೇ ಬಿಟ್ಟಿರ್ತಕ್ಕಂಥ ಅಧಿಸೂಚನೆಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಲೋಪದೋಷಗಳಿದ್ದರೆ, ತಪ್ಪಾಗಿದ್ದರೆ ಅದು ಪಬ್ಲಿಕ್ ಡೊಮೇನಲ್ಲಿ ಅದು ಹೋಗಬೇಕು. ಅದು 7 days 1 week ಟೈಮ್ ಕೊಟ್ಟು ಅವರಿಂದ ಬರ್ತಕ್ಕಂಥ ಅಬ್ಜೆಕ್ಷನ್ಸನ್ನು ರಿಸೀವ್ ಮಾಡಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಕರೆಕ್ಷನ್ಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಒಂದು 7 days ಟೈಮ್ ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಆ ಒಂದು ಕರಡು ಅಧಿಸೂಚನೆಗೆ. ಸೊ ಹೊಸ ನಿಯಮದ ಅನ್ವಯ ಈಗೇನು ಮಾಡಿದರೆ ಅಂತ
625ರಿಂದ 525ಕ್ಕೆ ಇಳಿಕೆ ಆಗಲಿದೆ ಅಂತ. ಅಂದರೆ ಹಿಂದಿ ಮಾರ್ಕ್ಸನ್ನೇ ಕೈ ಬಿಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೊಸ ನಿಯಮದ ಅನ್ವಯ ಒಟ್ಟು ಅಂಕಗಳು 625ರಿಂದ 525ಕ್ಕೆ ಇಳಿಕೆ ಆಗಲಿದೆ. ನೋಡಿ ಇಲ್ಲಿದೆಯಲ್ಲ, ಕಂಟಿನ್ಯೂ ಮಾಡ್ತೀನಿ ಹಾಗೆ ಈಗ ನಾನು. ಸೊ ತೃತೀಯ ಭಾಷೆ ಮತ್ತು ರಾಷ್ಟ್ರೀಯ ಕೌಶಲ ಅರ್ಹತಾ ಚೌಕಟ್ಟು ದಟ್ ಈಸ್ NSQF ಅಂತ ವಿಷಯಗಳಿಗೆ ಪಾಸ್ ಫೇಲ್ ಪದ್ಧತಿ ಕೈಬಿಟ್ಟು, ಪಾಸ್ ಫೇಲ್ ಅಂತಿಲ್ಲ, ಈಗ ಮಾರ್ಕ್ಸ್ಗೆ ಬದಲಾಗಿ ಗ್ರೇಡ್ ಕೊಡುವಂಥದ್ದು ಕೈಬಿಟ್ಟು 3 ಗ್ರೇಡ್ ಪದ್ಧತಿ ಜಾರಿಗೊಳಿಸಲು ನಿರ್ಧಾರ ಮಾಡಲಾಗಿದೆ. ಹೇಳಿದ್ನಲ್ಲ, A ಗ್ರೇಡು, B ಗ್ರೇಡು, C ಗ್ರೇಡ್ ಅಂತ ಅಂದ್ಬಿಟ್ಟು ಆವಾಗಲೇ ಒಂದು ಟೇಬಲ್ ಇತ್ತು ಅದನ್ನು ಹೇಳಿದ್ನಲ್ಲ, ಅದೇ ಗ್ರೇಡಲ್ಲೂ. ಸೊ ತೃತೀಯ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಪಡೆಯುವ ಅಂಕಗಳಿಗೆ ಬದಲಾಗಿ ಏನು ಮಾಡಬೇಕು, ಗ್ರೇಡನ್ನು ನೀಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕುರಿತು ಕರಡು ಅಧಿಸೂಚನೆಯನ್ನು ಇಲಾಖೆ ಪ್ರಕಟ ಮಾಡಿದೆ. SSLC ತೃತೀಯ ಭಾಷೆಗೆ ಗ್ರೇಡಿಂಗ್ ನೀಡುವ ಕುರಿತು ಸರ್ಕಾರ ಅದೊಂದು ಬಿಡುಗಡೆ ಮಾಡಿರುವಂಥದ್ದು. ಸೊ ತೃತೀಯ ಭಾಷೆ ಹಾಗೂ NSQFನಲ್ಲಿ ವಿದ್ಯಾರ್ಥಿಗಳು ಗಳಿಸ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ABC ಶ್ರೇಣಿಗಳನ್ನು ನೀಡಲಾಗುವುದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನಾನು ಇನ್ನೊಂದು ಸಲ ಬೇಕಾದ್ರೆ ಹೇಳ್ಬಿಡ್ತೀನಿ ನಾನು. ದಟ್ ಈಸ್ 80ರಿಂದ 100ವರೆಗೆ ಅಂಕ ಪಡ್ಕೊಂಡ್ರೆ A ಗ್ರೇಡ್ ಅಂತ ಅದು ಕೊಡಲಾಗುತ್ತೆ. ಇನ್ನು ಐ ಥಿಂಕ್ 79 ತನಕ ಇದ್ದರೆ ಅದು B ಗ್ರೇಡ್ ಆಗುತ್ತೆ. 49ರವರೆಗೆ ಇದ್ದರೆ ಅದು C ಗ್ರೇಡ್ ಆಗುತ್ತೆ. ನಾನು ಹೇಳಿದ್ನಲ್ಲ ಅವಾಗಲೇ. ಸೊ ಅದೇ ಟೇಬಲ್ ಬೇಕಾದ್ರೆ ಇನ್ನೊಂದು ಸಲ ಟೇಬಲ್ ನಿಮಗೆ ಇಲ್ಲಿ ಶೋ ಅಪ್ ಮಾಡಿಬಿಡ್ತೀನಿ, ಇಲ್ಲಿದೆಯಲ್ಲ ಇಲ್ಲಿ. ಸೊ 80 to 100 ಇದ್ದರೆ ದಟ್ ಈಸ್ A ಗ್ರೇಡ್, 50 to 79 ಬಂದರೆ B ಗ್ರೇಡು, ಅಪ್ ಟು 49 ತನಕ ಇದ್ದರೆ ದಟ್ ಈಸ್ ಕನ್ಸಿಡರ್ ಆ್ಯಸ್ C ಗ್ರೇಡ್ ಅಂತ ಇಲ್ಲಾಗುತ್ತೆ ಇಲ್ಲಿ. ಸೊ ಅದನ್ನು ಇಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ ಏನು ಬಿಡುಗಡೆ ಮಾಡಿರೋ 10ನೇ ತಾರೀಕಲ್ಲಿ ಈ ಒಂದು ಕರಡು ಅಧಿಸೂಚನೆ ತೃತೀಯ ಭಾಷೆ ಮತ್ತು NSQF ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮಾರ್ಕ್ಸ್ಗೆ ಬದಲಾಗಿ ಗ್ರೇಡ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಆಲ್ಮೋಸ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಸೊ ನಿಮ್ಮ ಅನುಮಾನವನ್ನು ಅಲ್ಲಿ ಟೈಪ್ ಮಾಡಿ ಹಾಕಿ, ಅದನ್ನು ನೋಡಿಕೊಂಡು ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಸೊ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.